ಅಜ್ಜಿ ಅಜ್ಜಿ ಜಯಜ್ಜಿ ನಾನು ಹಿಡ್ಕೊಂತೀನಿ. ಒಬ್ರು ಆಗ್ತಿದಂಗೆ ಒಬ್ರು ಸುಮ್ಮನೆ ಇರಬೇಕು. ಯಾರು ಬಂದ್ರು ಬಿಡಬಾರ್ದು. ಎಲ್ಲರ ತಗೋ 55 ರೂಪಾಯಿ ಇಸ್ಕೊಬಿಡ್ಬೇಕು. ಹಗ್ಗ ಇಟ್ಕೋಬೇಕು ಹಂಗೆ ನೀನು ಮಂಜಾ ರಂಗ. ನೀವಿಬ್ರು ಹಂಗೆ ಇಟ್ಕೊಂಡು ನಿಂತ್ಕೋಬೇಕು. ಯಾರನ್ನ ಬಿಟ್ಕಿಟ್ಟಿರ ನೋಡ್ರಿ, ಹೇಳಿರ್ತೀನ, ಯಾರನ್ನ ಬಿಡಬೇಡ್ರಿ. ಇಲ್ಲ ಜಯಜ್ಜಿ ಬಿಡಲ್ಲ, ಯಾರನ್ನ ಬರ್ಲಿ ನಮ್ಮ ಅಯ್ಯಜ್ಜಿ ಗಣೇಶನ್ ಕುಂಡ್ರಸುತ್ತೆ ದುಡ್ಡು ಕೊಡ್ರಿ ಅಂತ ಹೇಳ್ತೀವಿ. ಯಾರು ಬಂದ್ರು ನಾ ಬಿಡಲ್ಲ, ನಾನು ಬಿಡಲ್ಲ. ದಿನ ಹಿಡ್ಕೋಬೇಕು ಹಗ್ಗನ, ಬಿಟ್ರೆ ಅವ್ರು ಅದೇ ಹೋಗ್ಬಿಡ್ತಾರೆ. ನಾ ದಿನ ಹಿಡ್ಕೊಳ್ಳಿ, ನೀನ್ ದಿನ ಹಿಡ್ಕೊ. ಬಂತು ಬಂತು ಬಂತು, ಗಾಡಿ ಬಂತು. ನಿಲ್ಲಿಸ್ಬೇಕು. ಗಣೇಶನ್ ದುಡ್ಡು ಕೊಟ್ಟೋಗ್ಬಾರ್ದು. ನಿಲ್ಸು ತೆಗಿಬೇಡ್ರಿ ಹಗ್ಗ. ದಿನ ಹಿಡ್ಕೊಳ್ರಿ ಮಂಜಾ. ದಿನ ಹಿಡ್ಕೊಂಡಿದ್ದೀವಿ ಜಯಜ್ಜಿ ಹಗ್ಗನ, ಬಿಡಲ್ಲ. ಎಲ್ಲ ಹೋಗ್ಬೇಕು ಬಿಡಮ್ಮ. ಇಲ್ಲ ಏನ ಬಿಡಕ್ಕಾಗಲ್ಲ. ನೀವು ದುಡ್ಡು ಕೊಟ್ಟು ಹೋಗ್ಬೇಕು. ಗಣೇಶನ್ ಕುಂಡ್ರಿಸ್ತಾ ಇದೀವಿ ನಾವು. ಅದಕ್ಕೇನೆ ಕೊಟ್ರೆ ನಿಮ್ಗೆ ಗಣೇಶ ಒಳ್ಳೇದ್ ಮಾಡ್ತಾನೆ. ಕೊಡು ದುಡ್ಡ ತತ. ನನ್ನ ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ಕೇರೆಗೆ ಗಣೇಶನ ಹಾಕ್ತಾ ಇದೀವಿ. ಅದಕ್ಕೆ ದುಡ್ಡು ಬೇಕು. ತತ ದುಡ್ಡು ಕೊಟ್ಟೋಗ್ಬೇಕು. ಒಂದು 50-100 ಕೊಟ್ರೆ ಗಣೇಶ ಒಳ್ಳೇದ್ ಮಾಡ್ತಾನೆ ಅಣ್ಣ, ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ತತ ದುಡ್ಡು ತತ. ಅಲ್ಲ ನೀನು ಹುಡುಗರು ಮಕ್ಕಳು ದುಡ್ಡು ಎತ್ತಾಕ್ ಬಂದ್ರೆ ನೀನು ಬಂದಿದೀಯಾ ಹುಡುಗರನ್ನ ಕರ್ಕೊಂಡು. ನೀ ಎಲ್ಲ ಹಾಕ್ತಿಯಮ್ಮ ಗಣೇಶನ್ನ? ಸುಮ್ಮನೆ ಸುಳ್ಳು ಹೇಳ್ತೀರೇನೋ ನೀವು. ಹುಡುಗರು ಮಕ್ಕಳಾದ್ರೆ ಇಸ್ಕೊಂಡು ಹೋಗ್ತವೆ ಅಂತಂದ್ರೆ ನೀನಿನ್ನೆಲ್ಲ ಹಾಕ್ತಿಯಮ್ಮ? ನಾವು ನಮ್ಮ ಕೆರೆಗಳಲ್ಲೆಲ್ಲ ಗೌರಿನ ಕುಂಡ್ರಿಸಿ ಹುಡುಗರೆಲ್ಲ ಇದಾವಲ್ಲ ನಮ್ಮ ಕೆರೆಗಳವೆಲ್ಲ, ಇವು ಗಣೇಶನ್ ಕುಂಡ್ರಿಸ್ತಾವೆ. ಅದಕ್ಕೆ ನಾನು ಬಂದಿದ್ದೀನಿ. ಇನ್ನೇನಿಲ್ಲ, ಹುಡುಗರಿಗೆಲ್ಲನ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ, ಹುಡುಗರಿಗೆಲ್ಲನ ಹೇಳ್ಕೊಟ್ಟಂಗಾಗುತ್ತೆ ಅಂತ ಬಂದಿದ್ದೀನಿ. ಬಾರಾಜಿ ಎಂಬ ಅದಕ್ಕೆ ಬಂದಿದ್ದೀನಿ. ಕೊಡು 50-100 ಕೊಡು. ಹಿಡ್ಕೊಳ್ರಿ ಪಾಪ, ಬಿಡಬೇಡ್ರಿ, ದಿನ ಹಿಡ್ಕೊಳ್ರಿ. ನನ್ನ ಹತ್ರ ದುಡ್ಡಿಲ್ಲ ಕಣಮ್ಮ, ಬಿಡಮ್ಮ ಹೋಗ್ಲಿ. ನನ್ನ ಹತ್ರ ಕಾಸಿಲ್ಲ, ಕಾಸು ಜೋಮ್ನಾಗ ಇಟ್ಕೊಂಬಂದಿಲ್ಲ. ನಾನು ಅರ್ಜೆಂಟ್ ಎಲ್ಲ ಹೋಗ್ಬೇಕಾಗಿತ್ತು, ದುಡ್ಡಿಲ್ಲ ಅದಕ್ಕೆ. ಏನೋ ದುಡ್ಡಿಕ್ಕೆಂದಲೇನೆ ಹೆಂಗ್ ಬರ್ತೀರ ಹೊರಕ್ಕೆ? ಇಕ್ಕೊಂಡಿರ್ತೀರ ಜೋಮ್ನಾಗ ಕೊಟ್ಟೋಗ್ರಿ. 100-200 ರೂಪಾಯಿ ಕೊಟ್ಟೋಗ್ಬೇಕು ಗಣೇಶನ್ ಕುಂಡ್ರಿಸೋದು. ಒಳ್ಳೆ ಕಾರ್ಯಕ್ಕೆ ಕೊಟ್ಟೋಗ್ಬೇಕು. ನೀವು ಕೊಡ್ರಿ. ಇಲ್ಲ ಕಣಮ್ಮ, ಇದೊಂದ್ಸತಿ ಬಿಡ್ರಿ. ಹೋಗಿ ಹಿಂಗೆ ಬರ್ಬೇಕಾದ್ರೆ ಅಲ್ಲಿ ಯಾರ ಹತ್ರ ದುಡ್ಡು ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಆ ಕಡೆ ಹೋಗಿ ಬರ್ಬೇಕಾದ್ರೆ ಕೊಡ್ತೀನಿ. ಇಲ್ಲ ಅವೆಲ್ಲ ಬೇಡ, ಸುಮ್ಮನೆ ಕೊಟ್ಟೋಗು ನೀನು. ಸುಮ್ಮನೆ ಕೊಟ್ಟೋಗದ್ ಕಲಿಬೇಕು. ಗಣೇಶ ಕೊಡಲ್ಲ ಅಂತೀರಲ್ಲ ನೀವು, ನಿಮಗೆ ಗೊತ್ತಾಗಲ್ಲ. ಗಣೇಶ ಒಳ್ಳೇದ್ ಮಾಡಲ್ಲ ನಿಮ್ಗೆ. ಗಣೇಶಕ್ಕೆ ಕೊಡ್ತಾ ಇರೋದು ದುಡ್ಡ, ಇಲ್ಲ ಅನ್ಬಾರ್ದು. ಕೊಡ್ರಿ ದುಡ್ಡ. ಗಣೇಶಕ್ಕೆ ದುಡ್ಡು ಕೇಳ್ತಾ ಇದೀವಿ, ಇಲ್ಲ ಅಂತ ಹೇಳ್ತಾ ಇದ್ರಲ್ಲಣ್ಣ ನೀವು. ಮೇಡಮ್ಮ ನಿನ್ಗೇನು ಅರ್ಥ ಆಗುತ್ತೋ ಇಲ್ವೋ? ದುಡ್ಡಿಲ್ಲ ಕಣಮ್ಮ ಜೋಮ್ನಾಗೆ. ಆ ಕಡೆಗಳಿಂದ ಹೋಗಿ ಬರ್ತಾ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿಮಗೆ? ಇಲ್ಲ ಅಂತ ಹೇಳಿದ್ರು ಅಷ್ಟೊಂದು ಅಡ್ಡಗಟ್ಟಿ ನಿಂತ್ಕೊಂಡಿದ್ದೀರಲ್ಲ, ಸೈಡ್ ಬಿಡಿ ಫಸ್ಟು. ಏನು ದಿನ ಕೊಡ್ತೀಯ ನೀನು? ಏನು ವರ್ಷಕ್ಕೊಂದ್ಸತಿ ಕೊಡೋದಪ್ಪ? ಏನು ಹಂಗೆ ದಿನ ಕೊಡ್ತೀಯ ಅಮ್ಮಂಗೆ ಆಡ್ತೀಯ? ವರ್ಷಕ್ಕೊಂದ್ಸತಿ ಗಣೇಶನ ಹಬ್ಬ ಬರೋದು, ವರ್ಷಕ್ಕೊಂದ್ಸತಿ ದುಡ್ಡು ಕೇಳ್ತೀವಿ. ಅಡ್ಡ ಹಾಕಿ ನೀನು ಕೊಡೋದಕ್ಕೆ ಹೆಂಗೆ ಕಳ್ಕೊಂತೀಯ? ಏನು ಕೊಡು 100-200 ರೂಪಾಯಿ. ಏನು ಈ ದೊಡ್ಡ ಗಾಡಿ ಇಕ್ಕೊಂಡಿದ್ಯಾ? ಹಂಗೆ ನೋಡಕ್ಕೆ ಹಂಗೆ ದೊಡ್ಡ ಮೆಣಸ ಕಣ್ಣಂಗೆ ಕಮ್ತಾ ಇದೆಯಾ? ಕೊಡು 100 ರೂಪಾಯಿ. ನನಗೂ ಗೊತ್ತೈತೆ ವರ್ಷಕ್ಕೆ ಒಂದೇ ಸತಿ ಗಣೇಶನ ಹಬ್ಬ ಮಾಡೋದು ಅಂತ ಹೇಳಿ. ನಿನ್ಗೊಬ್ಳಿಗೆ ಅಲ್ಲ, ದುಡ್ಡಿಲ್ಲದ ಎಲ್ಲಿ ತಗೊಂಬಂದು ಕೊಡ್ಲಿ. ನಾನು ನಿನ್ನ ಹತ್ರ ಇಷ್ಟೊಂದು ಎಳಿಸ್ಕೊಂತ ಇರಲಿಲ್ಲ, ಇದ್ದಿದ್ರೆ ಕೊಡ್ತಿದ್ದೆ. ಯಾರು ಎಷ್ಟೊಂದು ಜನ ಓಡಾಡಿರಪ್ಪ. ಎಷ್ಟೊಂದು ಜನ ಎಲ್ಲ 50-100 ಎಲ್ಲ ಮಸ್ತಾಗಿ ಕೊಟ್ಟೋಗ್ಯವ್ರಿ. ನೀನೇ ನೋಡಿ ಹಿಂಗೆ ಅಂದಿದ್ದು. ಗಣೇಶಕ್ಕೆ ಕೊಡೋಕ್ಕೆ ನೀನೇ ಹಿಂಗೆ ಅಂದಿದ್ದು. ಮಸ್ತಾಗಿ ಕೊಟ್ಟೋದ್ರು. ಯಾರ್ಯಾರನೋ ಬೈಕ್ನಾಗೆಲ್ಲ ಇಲ್ಲಿ ಆಸಿ ಹೋದ್ರು. ಎಲ್ಲನ ಎದ್ದಾಗಿಂದ ಇಷ್ಟೊಂದು ದುಡ್ಡು ಹೊಲ್ಟೈತೆ ಗೊತ್ತೇ? ನೀನೇ ಹಿಂಗೆ ಅಂದಿದ್ದು. ಹೋಗಿ ನೀನು ಗಣೇಶ ಒಳ್ಳೇದು ಮಾಡಲ್ಲ ನಿಮಗೆ. ಅಲ್ಲ ನಿನಗೆ ಫಸ್ಟು ನಾಚಿಕೆ ಇಲ್ಲ ಕಣಮ್ಮ. ಈ ಮಕ್ಕಳ ಜೊತೆ ಸೇರಿ ಈ ಮಕ್ಕಳ ಜೊತೆ ಬಂದಿದೆಯಲ್ಲ, ಗೊತ್ತಾಗಲ್ವ ನಿನಗೆ? ಫಸ್ಟ್ ಆಗ್ಯಮ್ಮ ನೀನು ಫಸ್ಟು. ನಿನ್ನ ಮನೆಯಾಗೇನು ಯಾರು ಹೇಳೋರು ಯಾರು ಇಲ್ವಲ್ಲಮ್ಮ ನಿನಗೆ? ಮಂಜ ಬಿಡ, ಹೋದ್ರು ಹೋಗ್ಲಿ. ಯಪ್ಪ್ಯಾರಂಗೆ ಹಿಂಗೆ ಆಡ್ತಾನೆ ಹಂಗೆ ಕೊಡೋಕ್ಕೆ. ಹೋಗಪ್ಪ ಹೋಗು. ಹಿಂಗೆ ಯಾವ್ದಾದ್ರು ಒಂದು ಬರುತ್ತೆ ನೋಡ್ತಾ ಇರು. ಹೋಗು ಸುಮ್ಮನೆ. ಹೋಗಮ್ಮರೇ ಹೋಗು ಸುಮ್ಮನೆ. ಮನೆಯಾಗೆ ಯಾವ್ದಾರ ನಾಯ ಭಯ ಇದ್ದಿದ್ರೆ ನೀನು ಹುಡುಗರ ಜೊತೆ ಗೊತ್ತಿರಲಿಲ್ಲ ಈ ಗಣೇಶನ ದುಡ್ಡು ಕೊಡ್ರಿ ಅಂತ ಹೇಳಿ. ನೀನು ಹಿಂಗೆ ಮನೆಯಾಗ ಏನು ಭಾಳ ಬದುಕಿಲ್ಲ ಮಂಗೆ ಹುಡುಗರ ಜೊತೆಗೆ ಬಂದಿದ್ಯಾ? ಸುಮ್ಮನೆ ಹೋಗ್ಬೇಕು. ಕೊಡಲ್ಲ ಅಂದೆ ತಾನೆ, ಕೊಡೋಕ್ಕಾಗಲ್ಲ ತಾನೆ ನಿನ್ನ ಕೈಲಿ. ಸುಮ್ಮನೆ ಹೋಗ್ಬೇಕು, ಹೆಚ್ಚಾಗಿ ಮಾತಾಡಬಾರ್ದು ಅಂತ ನೋಡಿ ಹೇಳಿರ್ತೀನಿ. ಹಾಗಳೇ ಯಾಕೆ ಇವಳು ಹುಡುಗರ ಜೊತೆಗೆ ದುಡ್ಡು ಇಸ್ಕೊಂಬಕ್ಕೆ ಬಂದು ಯಾಕೆ ಬೈಸ್ಕೊಂಬ್ತಾ ಇದ್ದಾಳೆ ಅಣ್ಣ ಇಂತಾಗೆ? ಅಯ್ಯ ದೇವ್ರಿ. ಯಾಕಲ್ಲ ಪಾಪ ಅವಳು ಅಣ್ಣ ಹೆಂಗೆ ಬೈತಾ ಐತಿ? 100 ರೂಪಾಯಿ ಕೊಡೋಕ್ಕಾಗಲ್ಲ ಇವನು ಯಾರಿಗಾನ. ಇವನು ಹಣೆ ಬರೋಕ್ಕೆ. ಮಸ್ತಾಗಿ ಕೊಟ್ರು. 50-100 ಎದ್ದಾಗಿಂದ ಕೊಟ್ಟರು. ಯಾಕೆ ಜಯಕ್ಕಯ್ಯ ಯಾರನ್ನ ಅಣ್ಣ ನಂಗೆ ಬೈತೀಯ? ಅಲ್ಲ ಕಣಿ ಲಕ್ಷ್ಮಕ್ಕ, ಎದ್ದಾಗಿಂದನು ಯಾರ್ಯಾರೋ 50-100 ಮಸ್ತ ಕೊಟ್ಟವ್ರು ದುಡ್ಡ. ಇವ್ ಯಪ್ಪ ಯಾರೋ ದುಡ್ಡೇ ಇಲ್ಲ ನನ್ನ ಜೋಮ್ನಾಗೆ ಅಂತ ಹೇಳ್ತಾನೆ. ಅದಕ್ಕೇನಿ ಎದ್ದಾಗಿಂದ ಲಕ್ಷ್ಮಕ್ಕ ಇಲ್ಲಿ ಬರೋಕ್ಕೆ ಹೆಂಗ ಈಟ ಒಟ್ಟು ದುಡ್ಡಾಗೈತೆ ಕಣಿ. ಹೆಂಗ ದೊಡ್ಡದೈತರ ನೀವು ಗಣೇಶನ ನೀನು ನಾಸ್ಕೆದಂಗೆ ಆಗಲ್ವಿ? ಅಲ್ಲ ಹುಡುಗರ ಜೊತೆಗೆ ಬಂದು ಇಲ್ಲಿ ದುಡ್ಡು ಕೇಳೋಕ್ಕೆ ಒಂಥರ ನಾಸ್ಕೆದಂಗೆ ಆಗುತ್ತಮ್ಮ. ಏನಿಲ್ಲ, ಏನು ಗಣೇಶನ ಹಬ್ಬ ಮಾಡ್ತೀವಿ ಕೊಡ್ರಿ ಅಂದ್ರೆ ಕೊಡ್ತಾರೆ ಎಲ್ಲನ. ನಮ್ಗೆ ಏನೇಂದ್ರೆ ನಾಸ್ಕೆದಂಗೆ ಆಗುತ್ತಮ್ಮ ತಾಯಿ. ನನಗೆ ಏನು ಆಗಲ್ಲ, ನಾನು ಯಾವ ನಾಸ್ಕೆ ಇಕ್ಕೆಂಬಲ್ಲ. ನಾಸ್ಕೆ ಪಾಸ್ಕೆ ಎಲ್ಲ ನನ್ನ ಹತ್ರ ಏನಿಲ್ಲ. ಕೇಳ್ತೀನಿ ಕೊಡ್ರ ಮರ ಅಂತ. ಎದ್ದಾಗಿಂದ ನೋಡಿ ಓಟನ್ ದುಡ್ಡು ಅಳ್ಸೀನಿ ಲಕ್ಷ್ಮಕ್ಕ. ನಾನು ಆಗತ್ತಿ ಬಂದು ಇಟನ್ ದುಡ್ಡು ಅಳ್ಸೀನಿ. ನಾನು ಏನಿಲ್ಲ, ಯಾವ ನನ್ನ ಆಸ್ಕೆ ಪಾಸ್ಕೆ ಇಕ್ಕೆಂಬಕ್ಕೆ ಹೋಗಲ್ಲ. ಯಾಕೆ ದುಡ್ಡು ಅಳಿಸ್ತಾ ಇದ್ದೀರೇನು ಲಕ್ಷ್ಮಕ್ಕಯ್ಯ?
ಓ ನಾನಲ್ಲ ಕಣೆ ಮಂಜಕ್ಕ, ಮುಂದೆ ಕೈ ಬಂದಿದ್ಲ ಅವಳೆಲ್ಲನ ಇಸ್ಕೊಂತಾ ಇದ್ದಾಳೆ ದುಡ್ಡು. ಎಲ್ಲ ಗಾಡಿಯಾಗ ಅಡ್ಡ ಹಾಕಿ ಇಸ್ಕೊಂತಾ ಇದ್ದಾಳೆ. ಅಯ್ಯಪ್ಪ ಯಾರ ಸರಿಯ ಬೈತಿದ್ದ, ನಿನಗೆ ಗೊತ್ತಾಗಲ್ಲ ನಮ್ಮ ಮನೆಯಾಗೇನು ಬದುಕು ಬಾಳಿಲ್ಲ, ನಮ್ಮ ನೀನು ಬಂದು ಇಲ್ಲಿ ಹುಡುಗರ ಜೊತೆ ದುಡ್ಡು ಇಸ್ಕೊಂಬಕ್ಕೆ ಬಂದಿದೀಯ ಅಂತ ಬೈತಿದ್ದ. ವಯ್ಯ ಅಕ್ಕಿ ಯಾಕೆ ಹಿಂಗೆ ಬೈತಾನೆ ಅಂತ ಬಂದೆ ಅಕ್ಕಿ. ಎಲ್ಲ ಹುಡುಗರ ಜೊತೆ ಸೇರ್ಕೊಂಡು ಅವಳು ಎಲ್ಲನ ಬರ್ಕೊಂಡು ಇಸ್ಕೊಂತಾ ಇದ್ದಾಳೆ ದುಡ್ಡು. ಎಲ್ಲ ಗಣೇಶನಿಕ್ಕೆ ದೊಡ್ಡ ಗಣೇಶನಿಕ್ಬೇಕು ಅಂತ. ಮತ್ತೆ ನೀವೇ ನನಗೆ ನಾಸ್ಕೆ ಪಾಸ್ಕೆ ಎಲ್ಲ ಇಕ್ಕೊಂಡು ಬರಲ್ಲ, ಈ ಮಂಜಾಕ್ನು ಬರಲ್ಲ, ಈ ಲಸ್ಮಕ್ನು ಬರಲ್ಲ, ಯಾರು ಬರಲ್ಲ. ನಾನೇನೆ ಎದ್ದಾಗಿಂದ ದುಡ್ಡು ಓಡಿಸ್ತಾ ಇರೋದು ನಾನೇ ಕಣೆ. ನಮ್ಗೇನ ನಾಸ್ಕೆದಂಗೆ ಆಗುತ್ತೆ ಮತ್ತೆ ಕೇಳಕ್ಕೆ ಒಂಥರ ಬೈವದಂಗೆ ಆಗುತ್ತೆ ನೋಡಿ. ಈಗ ಅಣ್ಣ ಹೆಂಗೆ ಬೈದ ಹಂಗೇನೆ ನಿನಗೇನು ಗೊತ್ತಾಗಲ್ಲ, ನಮ್ಮ ನೀನು ಹುಡುಗರ ಜೊತೆಗೆ ಬಂದಿದ್ಯಾ, ಇನ್ನು ಮಾಡೋಕ್ಕೆ ಕೆಲಸ ಇಲ್ವೇ ಅಂತೇಳಿ ಹಂಗೆ ಬೈದ ಅಯ್ಯಪ್ಪ ಹಂಗೇನೆ. ನಾನೇನಿಲ್ಲ ಬಿಡು, ಏನು ನಾಸ್ಕೆ ಅವೆಲ್ಲ ಅದ್ರಾಗ ಏನೈತೆಲ್ಲ ನಾಸ್ಕೆ ನಾವೇನು ನನ್ನ ಹತ್ರ ತಿಂತೀವೇನೆ ಈ ಗಣೇಶನ ದುಡ್ಡಾಗೆ. ಈ ಹುಡುಗರಿಗೆಲ್ಲ 10 ರೂಪಾಯಿ ಕೊಡ್ತೀನಿ ಪಾಪ, ಇವೇ ಬಂದಾವೆ ಅಗ್ಗೆ ಹಿಡ್ಕೊಂಬಕ್ಕೆ ಜಂತ ಬಂದಾವೆ. ನಾನು ಹಿಂದೆನೇ ಬಂದಾವೆ ಹುಡುಗರಿಗೆಲ್ಲ 10 ರೂಪಾಯಿ ಕೊಡ್ತೀನಿ, ಎಲ್ಲ ಇಸ್ಕೊಂತೀನಿ. ಯಾತನ ತಿಂತಾ ಹುಡುಗರು ಅದಕ್ಕೇನೆ ಬಂದಾವೆಲ್ಲ ನನ್ನ ಮೇಲೆ ಕೊಡಬೇಕು. ದೊಡ್ಡ ಗಣೇಶನ ಥರ ಅನ್ಕೊಂಡ್ರ ಅಂತ ಹೇಳಿ ಅದಕ್ಕೆ ಬಂದಾವೆ. ನೀನು ಅವೆಲ್ಲ ನಾಸ್ಕೆ ಪಾಸ್ಕೆ ಎಲ್ಲ ಬಿಟ್ಬಿಡ್ಬೇಕು. ದೇವ್ರು ಒಳ್ಳೇದು ಮಾಡ್ತಾನೆ, ಗಣೇಶನ ಮಾಡಬೇಕು ಲಸ್ಮಕ್ಕ. ಯಾಕೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ನಾನೇನಿದ್ರಾಗ ನಾಸ್ಕೆ ಪಡ ಅಂಥದ್ದೇನಿಲ್ಲ, ನಾವೇನಿನ್ನು ಕಳ್ತನ ಮಾಡ್ತಿಲ್ಲ ಏನಿಲ್ಲ. ಗಣೇಶನ ಇಕ್ತೀವಿ ಕೊಡ್ರ ಮರ ಇರ ನಿಮ್ಮ ಕೈಲಾದೋಟು ಅಂತ ಕೇಳ್ತಿರೋದು. ಹೆಂಗೆ ಕೇಳ್ತಾ ಇದೆಯಾ ಕೇಳಮ್ಮ, ನಮಗೇನೋ ಕೇಳೋಕ್ಕಾಗಲ್ಲ ಅಂತ ನಾಸ್ಕೆದಂಗೆ ಅವತ್ತು ನಮ್ಮ ಅಯ್ಯಪ್ಪ ಏನಿಲ್ಲ ಬೈದು ಬಿಡುತ್ತೆ. ನಿನ್ಗಂತೂ ಯಾರೂ ಬೈಯಲ್ಲ ಏನಿಲ್ಲ, ಅದಕ್ಕೆ ಸುಮ್ಮನೆ ಇರ್ತೀಯ. ನಮ್ಮ ಅಯ್ಯಪ್ಪ ಏನಿಲ್ಲ ಸರಿಯ ಬೈದು ಬಿಡುತ್ತೆ. ಅಲ್ಲ ನೀನು ಎಲ್ಲ ಸರಿ ಅಂತ ನಿನ್ನ ಮಗಳನ್ನ ಕರೀಲಿಲ್ಲ ನೀನು ಗೌರಿ ಹಬ್ಬಕ್ಕೆ. ಗೌರಿ ಹಬ್ಬಕ್ಕೆ ಕರೆದು ನಿನ್ನ ಬಾಗಿನ ಕೊಡು ಅಂತ ಹೇಳ್ತೀನಿ, ನೀನು ಕರೆಯೋದೇ ಇಲ್ಲ. ಹುಡುಗರನ್ನ ಕರ್ಕೊಂಡಿಲ್ಲ ಗಣೇಶನ ದುಡ್ಡೇ ತಕ್ಬಂದಿದೀಯ. ಬೇಡ 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 ಲಸ್ಮಕ್ಕ, ನಾನು ನಿನ್ಗೆ ಅವತ್ತೇ ಹೇಳಿದ್ನಿ, ಅದ್ರ ಸುದ್ದಿನೇ ಎತ್ಬೇಡ, ನನ್ನ ಮಗಳ ಸುದ್ದಿನೇ ಎತ್ಬೇಡ ಕಣೆ ನೀನು ಅಂತ ನಾನು ಅವತ್ತೇ ಹೇಳಿದ್ದೀನಿ. ನನ್ನ ಮಗಳ ಸುದ್ದಿ ಬೇಡ ನಿನಗೆ ಅಂತ ಹೇಳಿ ಅವತ್ತೇ ಹೇಳಿದ್. ನನ್ನ ಮೇಲೆ ನೀನು ಅಗ್ಲೆಲ್ಲ ಮಾತಾಡಬಾರ್ದು, ಅವಳು ಸುದ್ದಿನೇ ಬೇಡ ನನಗೆ, ನನ್ನ ಮಗಳ ಸುದ್ದಿನೇ ಬೇಡ. ಅವಳು ಗೌರಿ ಹಬ್ಬಕ್ಕೂ ಕರಿಯಲ್ಲ, ಯಾ ಬಾಗಣನೂ ಕೊಡೋದಿಲ್ಲ ಏನಿಲ್ಲ. ನನ್ನ ಮಗಳ ಸುದ್ದಿನೇ ಬೇಡಲ್ಲ ಕಣೆ ಲಸ್ಮಕ್ಕ ನಿನಗೆ. ಅಲ್ಲ ಎಲ್ಲರೂ ಹೆಣ್ಮಕ್ಳನ್ನ ಕರೀತಾರೆ ಅಂತ ಗೌರ್ಮೆಂಟ್ ಕೆಲಸ ಆಗುತ್ತಂತ ನಿನ್ನ ಮಗಳಿಗೆ. ಅವಳಿಗೆಲ್ಲಿ ಗೌರ್ಮೆಂಟ್ ಕೆಲಸ ಆಗುತ್ತಾಗ? ಅದೇ ಮಸ್ತಾಗೆಲ್ಲ ಆಗುತ್ತೆ ಅಂದಾಗ ಯಾವ ಆಗಿಲ್ಲ, ಅವಳಿಗೆ ಆಗಲ್ಲ ಗೌರ್ಮೆಂಟ್ ಕೆಲಸ. ಇಲ್ಲ ಆಗುತ್ತಂತೆ, ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತ ಹೇಳಿ ಹೇಳ್ತಿತ್ತಪ್ಪ ರಂಗಕಾಯಿ. ಎಲ್ಲ ಅಲ್ಲೇ ಬಂದೈತಂತ ಆರ್ಡ್ರ್ ಕಾಪಿ, ಇನ್ನೇನು ಅದೇ ಆತ ಐತಂತ ಅದನ್ನ ಹೋಗಿ ಇಂಟ್ರ ಆತ ಐತಂತೆ, ಹೋಗೋದೊಂದು ಅಟೆಂಡ್ ಮಾಡಿ ಬಂದರೆ ಇನ್ನು ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತ ಹೇಳಿ ಹೇಳ್ತಿತ್ತು ರಂಗಕಾಯಿ. ಮತ್ತು ರಂಗಕಾಯಿ ಮಂತಾಗ ಇಸ್ಕೊಂಬ್ಲೇ ಇಲ್ವಂತೆ ದುಡ್ಡ, ಕೇರಿಗೆ ಎಲ್ಲಾರು ಮಂತಾಗ ಇಸ್ಕೊಂಡು ಅವ್ರ ಮಂತಾಗ ಇಸ್ಕೊಂಬ್ಲಿಲ್ವಂತೆ. ಬೇಡ ಅವ್ರದ್ದೇನು ಬೇಡ, ಅವ್ರದ್ದೇನು ಬೇಕಾಗಿಲ್ಲ ನಮಗೆ ದುಡ್ಡು. ಅವರು ಲಾಸ್ಟ್ನೇ ಮನೆ ಆತ ಅವ್ರದ್ದು, ಕೇಳಾಕಾತು. ಏನು ಬೇಡ, ಅವ್ರ ದುಡ್ಡು ಬೇಡ, ಅವ್ರ ಕಾಸು ಬೇಡ, ಏನು ಬೇಡ. ನಾನು ಕೇಳಲ್ಲಪ್ಪ ಅವ್ರ ಮನೆ ಬಾಕ್ಲಕ್ಕೆ, ನಾನು ಯಾರ ಮನೆ ಬಾಕ್ಲಕ್ಕೂ ನಾನು ಸುತ್ತಾರ್ಕೊಂಡು ಹೋಗಲ್ಲ ಕಾಣಿಲ್ಲ ಸ್ಮಕ್ಕ. ಅವಳು ಕೇರಿಗೆ ಕೇಳಕ್ಕಾಗ್ಬಿಡ್ತು ಮನೆ. ಹೆಂಗನಾಗ್ಲಿ ನಮ್ಮ ಕೇರಿಗೆ ಸೇರುತ್ತಮ್ಮ ಅವ್ರದ್ದು. ನಮ್ಮ ಕೇರಿಗೆ ಸೇರುತ್ತೆ ಅಂದಮೇಲೆ ಇಸ್ಕೋಬೇಕಾಯ್ತು ನೀನು. ಅವೆಲ್ಲ ಏನು ಮಾತಾಡೋದು ಬೇಡ ಲಸ್ಮಕ್ಕ. ಇವಾಗ ನಾನು ಗಣೇಶನ್ ಮಾಡಬೇಕು, ಗಣೇಶನ ದುಡ್ಡು ಎತ್ತುತ್ತಾ ಇದ್ದೀನಿ, ಅವೆಲ್ಲ ಬೇಡ. ನನ್ನ ಮಗಳು ಸುದ್ದಿ ಆಗಲಿ ಅವ್ರ ಮನೆ ಸುದ್ದಿ ಆಗಲಿ ನನಗೇನು ಬೇಡ, ಸುಮ್ಕಿರು. ಸರಿ ಅಮ್ಮ ನಾವು ಹೋಗ್ತೀವಿ. ಇದೇನಿರು ಹೆಂಗಸರೆಲ್ಲ ನಿಂತ್ಕೊಂಡವ್ರು ಅಂದ್ಕೊಂತಾರೆ, ಯಾರನ್ನ ಬಂದರು ಗಾಡಿಯರು. ಹೋಗ್ತೀವಿ ಮಂಜ ಹಂಗೆ ಹುಷಾರಾಗಿ ಹಿಡ್ಕೊಳ್ರು ಹಗ್ಗನ. ತಿರ್ಗಿ ಆಮೇಲೆ ಬೈಕ್ ಬಂದಾಗ ಆಮೇಲೆ ಬೈಕ್ನಾರ ಗಲಾಟೆ ಮಾಡ್ಯಾರು. ಐದ್ನಿ ಯಾರು ಬರ್ತಾರೆ ಬರಲಿ, ನೀವು ಎದ್ರಿಕೋಬೇಡ್ರಿ, ಧೈರ್ಯವಾಗಿರ್ರಿ ಪಾಪ. ಯಾರು ಬಂದ್ರು ಬಿಡಕ್ಕೆ ಹೋಗ್ಬೇಡ್ರಿ ಗಾಡಿನ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಬಿಂಡಪ್ಪ ಜಯಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಗಣೇಶನ ದುಡ್ಡು ಎತ್ತಕ್ಕೆ ಬಂದವಳಿ. ಗಣೇಶನ ದುಡ್ಡು ಕೊಡ್ರಿ ಅಂತ. ಅಯ್ಯಪ್ಪ ಯಾರ ಸರಿ ಬೈದ ಪಾಪ. ಹಿಂಗೆ ಮಾಡೋಕೆ ಕೆಲಸ ಇಲ್ಲ, ನಮ್ಮ ಹುಡುಗರನ್ನ ಕರ್ಕೊಂಡು ಇಲ್ಲಿ ಬಂದಿದ್ಯಾ ಅಂತ. ಕೊಡಲಿಲ್ಲ ಅಂದ್ರೂ ಬಿಡಲಿಲ್ಲ ಅವ್ರನ್ನ, ಅದಕ್ಕೆ ಸರಿಯ ಬೈದಿದ್ದಕ್ಕೆ ಬಿಟ್ಲು. ಹುಡುಗರನ್ನ ಕರ್ಕೊಂಬಂದಿರೋದು ನೋಡ್ರಿ ದುಡ್ಡು ಎತ್ತಕ್ಕೆ. ಗಣೇಶನ ಇಕ್ತೀನಿ ಅಂತ ಒಂದೊಂದು ಅವತಾರಗಳಲ್ಲಪ್ಪ ಇವಳವು. ನೋಡೋಕ್ಕಾಗಲ್ಲ ನಮ್ಗಂತನು. ಇನ್ನೇ ಮಾಡಕ್ಕೆ ಗೊತ್ತಿಲ್ದಾರ ಇನ್ನೇನ ಮಾಡಿದ್ರು ಅಂತ ಹೇಳ್ತಾರಲ್ಲ ಹಂಗೆ. ಇವಾಗೇನು ಕೆಲಸ ಇಲ್ಲ, ಅದಕ್ಕೆ ಹಿಂಗೆ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಗಣೇಶನ ದುಡ್ಡು ಎತ್ತದು, ಕೆರೆಗೆಲ್ಲ ಗಣೇಶನ ಹಾಕ್ತೀನಿ ಅಂತ ಹೇಳಿ ಎಲ್ಲನ ದುಡ್ಡು ಹಿಡ್ದು ಎತ್ತುತ್ತಾ ಇದ್ದಾಳೆ ಎಲ್ಲರ ಮನೆಯಾಗೋನು. ಇನ್ನೇನು ಬಿಗ್ಗೆ ಬದುಕಿರೋರಾದ್ರೆ ಬಿಗ್ಗೆ ಬದುಕೈತೆ ಅಂತ ಹೇಳ್ತಾರೆ. ಅಲ್ಲ ಮಗಳನ್ನ ಕರೆದು ಗೌರಿ ಹಬ್ಬಕ್ಕೆ ಬಾಗಣ ಕೊಡಂಗಿಲ್ಲ ಏನಿಲ್ಲ. ಮಗಳನ್ನ ಕರ್ಕೊಂಬಂದ್ರೆ ಅದಕ್ಕೆ ಉಸಿರು ಬಿಡಂಗಿಲ್ಲ. ಬರೀನಿ ಇಂಥವೇನಿ ನೋಡ್ರಿ. ಇನ್ನು ಹೆಂಗೆ ಮಾಡ್ತಾಳೆ ಏನೋ ಗಣೇಶನ ಹಬ್ಬನ ನೋಡ್ತಾ ಇರ್ರಿ. ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.